ಗ್ರೇಟರ್ ಬೆಂಗಳೂರು ಅಜೆಂಡಾ ಏನು ಇವತ್ತು ಮಂಡನೆ ಮಾಡಿದ್ದಾರೆ ಅದನ್ನು ಓದಂಗೆ ಇಲ್ಲ ನಾವು. 12 ಗಂಟೆಗೆ ಯಾರು ಕಾದ್ಕೊಂಡಿರ್ತಾರೆ? ಈ 12 ಗಂಟೆಗೆ ನೋಟಿಸ್ ಬರ್ತಾ ಇರ್ತದೆ. ಈಗ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆನೇ ನನ್ನ ಕಾರ್ಯಕ್ರಮಕ್ಕೆ ನಾನು ಹೊರಟೋದೆ. ನಾನು ಬೆಳಗ್ಗೆ ನಾನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ನನಗೆ ಮುನ್ರತ್ನ ಹೇಳ್ತಾ ಇದ್ರು ನನಗೆ 12 ಗಂಟೆಗೆ ಕೊಟ್ಟಿದ್ದಾರೆ ಅಂತ. ನನಗೆ ಗೊತ್ತೇ ಇಲ್ಲ. ನಾನೀಗ ಬೆಳಗ್ಗೆ ಪ್ರೋಗ್ರಾಮ್ಗೆ ಹೊರಟ್ಬಿಟ್ಟಿರ್ತೀವಿ. ಭಾಳ ಜನ ಶಾಸಕರು ನೂರಾರು ಪ್ರೋಗ್ರಾಮ್ ಇರ್ತದೆ, ಹೊರಟಿದ್ದೀರಿ. ಅಂದರೆ ಇವ್ರ ಯೋಗ್ಯತೆ ಏನು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ನೋಡಿ. ಇದರ ನೋಟಿಸು ಈ ಥರ. ಅಂದರೆ ಇವ್ರಿಗೆ ಜವಾಬ್ದಾರಿ ಇದೆಯಾ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತು ಇವತ್ತು ಅಜೆಂಡಾದಲ್ಲಿ ಏನು ಇಟ್ಟಿದ್ದಾರೆ ಅಂದರೆ ಮನೆ ಹಾಳು ಕೆಲಸ. ಮತ್ತೆ ನಾವು ಸಂವಿಧಾನದ ಅಡಿಯಲ್ಲಿ 74th ಅಮೆಂಡ್ಮೆಂಟ್ ಏನಿದೆ ಅದು ಒಂಥರ ಭಗವದ್ಗೀತೆ ಇದ್ದಂಗೆ. ಸ್ಥಳೀಯ ಸಂಸ್ಥೆಗಳಿಗೆ ಭಗವದ್ಗೀತೆ ಅದು. ಪುರಸಭೆ ಇರ್ಬೋದು, ನಗರಸಭೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲದಕ್ಕೂ ಕೂಡ ಅದೊಂದು ಭಗವದ್ಗೀತೆ ಇದ್ದಂಗೆ. ಆ ಭಗವದ್ಗೀತೆ ಪ್ರಕಾರ ನೀವು ಆ ಬಾಡಿ ಏನಿದೆ, ಮೇಯರ್ ಇದ್ದರೆ ಮೇಯರ್ ಸುಪ್ರೀಂ, ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಸುಪ್ರೀಂ. ಅದಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಇದ್ದರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸುಪ್ರೀಂ. ಮೇಯರ್ ಇನ್ ಕೌನ್ಸಿಲ್ ಇದ್ದರೆ ಮೇಯರ್ ಯಾರಿರ್ತಾರೆ ಅವರು ಸುಪ್ರೀಂ. ಪಂಚಾಯಿತಿ ಅಧ್ಯಕ್ಷ ಇದ್ದರೆ ಅವನು ಸುಪ್ರೀಂ. ಇದು ಕಾನ್ಸ್ಟಿಟ್ಯೂಷನ್, ಇದು ಸಂವಿಧಾನದ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಅದ್ರ ಪ್ರಕಾರ ನಡಿಬೇಕಾಯ್ತು. ಈಗಾಗಲೇ ಗಾಳಿಗೆ ತೂರಿ GBA ಮಾಡಿದ್ದೀರಾ. ಈ GBAಲಿ ಅಜೆಂಡಾ ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ಲಾನಿಂಗ್ ಅಥಾರಿಟಿ, ಮಾಸ್ಟರ್ ಪ್ಲಾನ್ ಯಾರು ಮಾಡಬೇಕಪ್ಪ? ಈ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಯಾರು ಮಾಡಬೇಕು? ಮೇಯರ್ ಅನ್ಮೋದನೆ ಕೊಡಬೇಕು. ಅಲ್ಲೊಂದು ಸ್ಥಾಯಿ ಸಮಿತಿ ಇರ್ತೈತೆ, ಅದನ್ನಪ್ಪ ಸ್ಥಾಯಿ ಸಮಿತಿ ಪ್ಲಾನಿಂಗ್ ಒಂದು. ಅದರಲ್ಲಿ ಕಾರ್ಪೊರೇಟರ್ಗಳು 12 ಜನನೇನೋ ಅವರು ಎಲೆಕ್ಟ್ ಆಗಿರ್ತಾರೆ. ಅವರು ನಾಮಿನೇಟೆಡ್ ಅಲ್ಲ. 12 ಜನನು ಎಲೆಕ್ಷನ್ ಆಗಿ ಅವರು ಚೇರ್ಮನ್ನು ಎಲೆಕ್ಟ್ ಆಗಿ ಚೇರ್ಮನ್ ಬಂದಿರ್ತಾರೆ. ಟೌನ್ ಪ್ಲಾನಿಂಗ್ ಅಂತ. ಅದು ಅಪ್ರೂವಲ್ ಆದಮೇಲೆ ಮೇಯರ್ ಕೌನ್ಸಿಲಲ್ಲಿ ಇಡ್ತಾರೆ. ಅದನ್ನು ಕೌನ್ಸಿಲಲ್ಲಿಟ್ಟು ಮೇಯರ್ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗಬೇಕು. ಇಲ್ಲಿ ನೋಡಿ, ಮುಖ್ಯಮಂತ್ರಿನೇ ಅಪ್ರೂವ್ ಅಂತೆ ಪ್ಲಾನಿಂಗ್ ಎಲ್ಲ. ಇದು ಮನೆ ಹಾಳು ಕೆಲಸ ಅಲ್ವಾ? ಹಂಗಾರೆ ಮೇಯರ್ ಏನಕ್ಕೆ ಬೇಕು? ನೀವು ಸ್ಥಳೀಯ ಸಂಸ್ಥೆಗಳನ್ನು ಯಾಕೆ ನಡೆಸ್ತೀರಾ? ಈಗ 5 ಕಾರ್ಪೊರೇಷನ್ ಅಂತ ಹೇಳ್ತಾ ಇದ್ದೀರಲ್ಲ, 5 ಕಾರ್ಪೊರೇಷನ್ ಏನಕ್ಕೆ ಬೇಕಾಗಿದೆ? ನೀವೇ ಪ್ಲಾನಿಂಗ್ ಅಥಾರಿಟಿ, ಆಮೇಲೆ BSMILE ಏನು, ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ಒಬ್ಬನ ಇಂಜಿನಿಯರ್ನ ಇವರೇ ಮಾಡಿದ್ದಾರೆ, CEO ಇವರೇ ಎಲ್ಲ. ಇನ್ನು ಮುಂದೆ ಟೆಂಡರು ಗಿಂಡರ್ ಎಲ್ಲ ಇವರೇ, ಕಾರ್ಪೊರೇಷನ್ ಇಲ್ಲ. ಇವರೇ ಟನಲ್ ರೋಡ್ ಮಾಡಿದಾರಲ್ಲ, ಟನಲ್ಲೂ ಇವರೇ ಮಾಡಿಬಿಡ್ತಾರೆ, ಕಾರ್ಪೊರೇಷನ್ ಇಲ್ಲ. ಮೆಟ್ರೋ, ಅಂಡರ್ ಪಾಸು ಏನೇನಿದೆಯೋ ಎಲ್ಲನೂ ಕೂಡ ಇದೆ. ಆ್ಯಕ್ಚುಲಿ ಇದರಲ್ಲಿ ಕ್ಲಿಯರ್ ಆಗಿ ನೋಡಿ, ಅವ್ರು ಕಳಿಸಿರೋ ಅಜೆಂಡಾ ಇದು ಏನೋ ಪರಿವಿಡಿ ಅಂತ ಕಳಿಸಿದ್ದಾರೆ. ಇದನ್ನು ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ಬೇಕಂತೆ. ಸರ್ಕಾರ ಯಾರು? ಮುಖ್ಯಮಂತ್ರಿ. ಇವರೇ ಮಾಡ್ಕೊಂಡು ಇವರೇ ಕಳಿಸ್ಕೊಳೋದು. ಅಂದರೆ ಮುಖ್ಯಮಂತ್ರಿನೇ ಇಲ್ಲಿ ಅಪ್ರೂವ್ ಮಾಡೋದು, ಮುಖ್ಯಮಂತ್ರಿಗೆ ಪೋಸ್ಟ್ ಮಾಡ್ಕೊಳೋದು. ಅಂದರೆ ಕೈಯಿಂದ ಜಾಬ್ಗೆ ಇಟ್ಕೊಳೋದು. ಯಾರು ಕಳಿಸ್ಬೇಕು? ಅಲ್ಲಿನ ಮೇಯರ್ ಕಳಿಸ್ಬೇಕು. ಕೌನ್ಸಿಲ್ ಅಪ್ರೂವ್ ಮಾಡಿ ಏನು ನಾವು ಯಾವ್ಯಾವ ರಸ್ತೆಯನ್ನು ತಗೊಬೇಕು, ಏನು ಟೆಂಡರ್ ಕರೆದಿದ್ದೀರಿ, ಇದನ್ನು ಅನುಮೋದನೆ ಮಾಡಿ ಕೌನ್ಸಿಲ್ಲು ಅದನ್ನು ಮೇಯರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ UD ಡಿಪಾರ್ಟ್ಮೆಂಟ್ಗೆ ಹೋಗಬೇಕು. ಇದು ಪ್ರೊಸೀಜರ್, ಇದು ಕಾನೂನು ಇರುವಂಥದ್ದು. ಇಲ್ಲ, ಏನು ಇವರೇ ಅದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳ ಅಭಿವೃದ್ಧಿ ಮತ್ತು ವಾರ್ಡ್ ಮಟ್ಟದ ಕಾಮಗಾರಿ ಕ್ರಿಯಾ ಯೋಜನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಅನುಮೋದನೆ. ಇದೇ ಕಮಿಟಿನೇ. ಅಂದಮೇಲೆ ಕಾರ್ಪೊರೇಷನ್ ನೆಗೆದು ಬಿದ್ದೋಯ್ತಷ್ಟೆ. ಕಾರ್ಪೊರೇಷನ್ ನೆಗೆದು ಬಿದ್ದೋಯ್ತು. ಏನು ಅದಕ್ಕೇನು ಪವರೇ ಇಲ್ದಂಗೆ ಆಗೋಟಿದೆ. ಈಗ ಪವರೇ ಇಲ್ಲ ಅವ್ರಿಗೆ. ಪವರ್ ಅಂದರೆ ಈ ಡೈರೆಕ್ಟ್ಲಿ ಯಾರು ರಾಜೀವ್ ಗಾಂಧಿ ತಂದಿದ್ದು, 74th ಅಮೆಂಡ್ಮೆಂಟು ರಾಜೀವ್ ಗಾಂಧಿ ಅವರು ತಂದಿದ್ದು.
ಅವ್ರಿಗೆ ನಾಮ ಹಾಕ್ಬಿಟ್ರು. ರಾಜೀವ್ ಗಾಂಧಿಗೆ ನಾಮ, ಅವ್ರ ಪಾರ್ಟಿಯಿಂದಾನೆ ಅವ್ರ ಪಾರ್ಟಿಗೆ ರಾಜೀವ್ ಗಾಂಧಿಗೆ ನಾಮ ಹಾಕ್ಬಿಟ್ರು. ವಿಕೇಂದ್ರೀಕರಣ ಅಲ್ಲ, ಕೇಂದ್ರೀಕರಣ. ಇದು ಎಲ್ಲ ಮುಖ್ಯಮಂತ್ರಿ ಅಡಿಯಲ್ಲೇ ನಡಿಬೇಕು ಅನ್ನೋ ಒಂದು ದುರಾಸೆ. 60% ಕಮಿಷನ್, ಕಾಂಟ್ರಾಕ್ಟರ್ ಹೇಳಿದಾರಲ್ಲ ಈಗ 60% ಕಮಿಷನ್ ಅಂತ. ಹಿಂದೆ ಇದ್ದದ್ದು ಬಿಜೆಪಿ ಸರ್ಕಾರನೇ ಒಳ್ಳೇದಿತ್ತು, ಇವ್ರು ಬಂದ ಮೇಲೆ ಅದೇನೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ರಿ ಅನ್ನೋ ಸ್ಥಿತಿ ಅಂತ ಅವರು ಲೆಟ್ರು ಬರೆದಿದ್ದಾರೆ. ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ರಿ. ಅಂದರೆ ಇವತ್ತು ಸಭೆ ಪೂರ್ತಿ 74th ಅಮೆಂಡ್ಮೆಂಟು ನಾವೇನು ಹೈಕೋರ್ಟಲ್ಲಿ ಈಗಾಗಲೇ ನಾವು ಚಾಲೆಂಜ್ ಮಾಡಿದ್ದೀರಿ, ಸಾರ್ವಜನಿಕರು ಚಾಲೆಂಜ್ ಮಾಡಿದ್ದೀರಿ ಈಗ ಆಲ್ರೆಡಿ. ಅದು ಅಕ್ಸೆಪ್ಟು ಆಗಿದೆ, ಚೀಫ್ ಜಸ್ಟಿಸ್ ಅವ್ರ ಮುಂದೆ ಇದೆ, ಅಕ್ಸೆಪ್ಟು ಆಗಿದೆ. ಅದು ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ರಾಜ್ಯದಲ್ಲಿ ನಾನು ಬೆಂಗಳೂರು ಈ GBA ಮೀಟಿಂಗು ಫಸ್ಟು ಪ್ರಾರಂಭ ಆದಾಗ DK ಶಿವಕುಮಾರ್ ಅವ್ರು ಏನು ಹೇಳಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು. ಯಾವಾಗ? 2.5 ವರ್ಷದ ಹಿಂದೆ. ಈಗ ಯಾಕೆ ಬ್ರ್ಯಾಂಡ್ ಬೆಂಗಳೂರು ಸುದ್ದಿನೇ ಇಲ್ಲ? ಎಲ್ಲನ ಹೇಳಿದಾರೆ ಅವರು. ಕಳೆದ 1 ವರ್ಷದಿಂದ ಬ್ರ್ಯಾಂಡ್ ಬೆಂಗಳೂರು ಸುದ್ದಿ ಎಲ್ಲನಾದರೂ ಹೇಳಿದಾರ? ಒಂದು ವರ್ಡ್ ಹೇಳ್ತಾ ಇಲ್ಲ. ಯಾಕೆ? ಬ್ರ್ಯಾಂಡ್ ಬೆಂಗಳೂರು ಬಿಟ್ಟರು, 1 ವರ್ಷ ನಡೆಸಿದ್ರು. ಅದಾದಮೇಲೆ ಟನಲ್ ರೋಡ್ ಅಂದರು. ಟನಲ್ ರೋಡು ಅದು ಮುಗ್ದೋಯ್ತು. ಈಗ ಗ್ರೇಟರ್ ಬೆಂಗಳೂರು ಅಂತ ಬಂದಿದ್ದಾರೆ. ಈಗ ಅಂದರೆ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಬೆಂಗಳೂರಲ್ಲಿ. ಇದರಿಂದ ತಪ್ಪಿಸ್ಕೋಣ ಅಂತದಕ್ಕೆ ವರ್ಷಕ್ಕೆ 6 ತಿಂಗಳಿಗೆ ಒಂದೊಂದು ಈ ಥರದ ಸ್ಕೀಮ್ಗಳನ್ನು ಬಿಡ್ತಾ ಇದ್ದಾರೆ. ಅಭಿವೃದ್ಧಿ ಇಲ್ಲ. ಈಗ ಇಡೀ ಬೆಂಗಳೂರು ಗುಂಡಿಗಳ ನಾಡಾಗಿದೆ. ಇಡೀ ಬೆಂಗಳೂರು ಗುಂಡಿಗಳ ನಾಡಾಗಿದೆ. ಗುಂಡಿ ಮುಚ್ಚಕ್ಕೆ ಅವ್ರು ಯಾರೋ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದಾರಂತಲ್ಲ, ಏನು ಟ್ರಾಫಿಕ್ ಯಾಕೆ ಜಾಮ್ ಆಗಿದೆ ಅಂದರೆ ಅಭಿವೃದ್ಧಿ ಕೃಷ್ಣದೇವರಾಯನ ಕಾಲಕ್ಕೆ ಹೊರಟೋಗಿದೆ ಅಂತೆ. ಮುತ್ತು ರತ್ನಗಳನ್ನೆಲ್ಲ ಈಗ ಗುಂಡಿಗಳಲ್ಲಿ ಹಾಕಿ ಮಾರ್ತಾ ಇದ್ದಾರೆ. ಅದಕ್ಕೆ ಟ್ರಾಫಿಕ್ ಜಾಮ್ ಅಂತೆ. ಅಭಿವೃದ್ಧಿ ಆಗಿರೋದು ಟ್ರಾಫಿಕ್ ಜಾಮ್. ಅಭಿವೃದ್ಧಿ, ನೀವು ರಸ್ತೆ ಎಲ್ಲ ಗುಂಡಿ ಮುಚ್ಚಿದ್ರೆ ಟ್ರಾಫಿಕ್ ಜಾಮ್ ಯಾಕೆ ಆಗ್ತೈತೆ? ರಸ್ತೆಯಲ್ಲಿರೋ ಗುಂಡಿಗಳು ಮುಚ್ಚಿ ಸರಾಗವಾಗಿ ಓಡಾಡೋದಾದ್ರೆ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ? ಹಂಗಾರೆ ಈ ಗುಂಡಿಗಳು ಬಿದ್ದಿದ್ದೇ ಅಭಿವೃದ್ಧಿ ಆಗೋದಾದ್ರೆ ನಿಮ್ಮ ಸರ್ಕಾರದಲ್ಲಿ ಹೇಳ್ಬಿಡಿ. ಅದನ್ನು ಕೂಡ ಅದನ್ನು ಹೇಳಿ. ನೆನ್ನೆನೂ ನೋಡಿದೆ ನಾನು ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲೆಲ್ಲ ಬರ್ತದೆ. ಕಸದ ರಾಶಿ ರಾಶಿ ರಿಂಗ್ ರೋಡ್ಗಳಲ್ಲಿ ಬಿದ್ದಿದೆ. ನೀವು ರಿಂಗ್ ರೋಡು ಆ್ಯಕ್ಚುಲಿ ಸಾವಿರಾರು ಬಸ್ಗಳು, ಲಕ್ಷಾಂತರ ವೆಹಿಕಲ್ ಓಡಾಡುವಂಥ ರಿಂಗ್ ರೋಡ್ಗಳಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ. ಈ GBA ಮೀಟಿಂಗ್ ಏನು ಮಾಡ್ತಾ ಇದ್ದೀರಾ ಇವತ್ತು? ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ?